ಜರಾಮಕೃಷ್ಣ. ಮೊದಲನೆಯ ಪ್ರಶ್ನೆ. ಬ್ರಹ್ಮಾನಂದರು ಒಮ್ಮೆ ಏನೆಂದು ನುಡಿದಿದ್ದರು? ಉತ್ತಮ್. ಬ್ರಹ್ಮಾನಂದರು ಒಮ್ಮೆ ವಿಜ್ಞಾನಾನಂದರು ಒಬ್ಬ ಗುಪ್ತ ಬ್ರಹ್ಮಜ್ಞ ಎಂದು ನುಡಿದಿದ್ದರು. ಕರೆಕ್ಟ್. ಎರಡನೇ ಪ್ರಶ್ನೆ. ಒಂದು ದಿನ ಸಂಜೆ ಸ್ವಾಮಿ ವಿಜ್ಞಾನಂದರು ಆಕಾಶದಲ್ಲಿನ ನಕ್ಷತ್ರಗಳನ್ನು ತಮ್ಮ ಭಕ್ತರಿಗೆ ತೋರಿಸುತ್ತಾ ಏನೆಂದರು? ಅನಿರುದ್ಧ್. ಒಂದು ದಿನ ಸಂಜೆ ವಿಜ್ಞಾನಾನಂದರು ಆಕಾಶದಲ್ಲಿನ ನಕ್ಷತ್ರಗಳನ್ನು ತಮ್ಮ ಭಕ್ತರಿಗೆ ತೋರಿಸುತ್ತಾ, ಅವರೆಲ್ಲ ನನ್ನ ಸ್ನೇಹಿತರು, ಅದಷ್ಟು ಸುಂದರವಾಗಿ ಮಿನುಗುತ್ತಿದ್ದಾರೆ ಎಂದರು. ಸರಿಯಾಗಿದೆ. ಮೂರನೇ ಪ್ರಶ್ನೆ. ಪ್ರಪಂಚವನ್ನು ಒಂದು ಕನಸು ಎಂದು ಯಾರು ಭಾವಿಸಿದ್ದರು? ಭರತ್. ಇದಕ್ಕೆ ಸಂಬಂಧ ಪಟ್ಟಂತೆ ಪ್ರಪಂಚವನ್ನು ಒಂದು ಕನಸು ಎಂಬ ಭಾವಿಸಿದ ಡಯೋಜೆನಿಸ್ ಎಂಬ ಗ್ರೀಕ್ ತತ್ವಜ್ಞಾನ ಕತೆ ಹೇಳಿದ್ದಾರೆ. ಕರೆಕ್ಟ್. ನಾಲ್ಕನೇ ಪ್ರಶ್ನೆ. 1933ರಲ್ಲಿ ಸ್ವಾಮಿ ವಿಜ್ಞಾನಾನಂದರು ಕೆಲವು ದಿನಗಳು ಎಲ್ಲಿ ತಂಗಿದ್ದರು? ಅಮೂಲ್ಯ. ಅಮೂಲ್ಯ. ಅಮೂಲ್ಯ ಎಕ್ಸಿಟ್ ಆಗಿದ್ದಾಳೆ, ಅವಳು ಜಾಯಿನ್ ಆಗ್ತಾಳೆ, ಅವಾಗ ಕೇಳೋಣಂತೆ. ಬೇರೆಯವ್ರಿಗೆ ಕೇಳಿ. ದಿಗಂತ್. ಸಾವಿರದ 1933ರಲ್ಲಿ ಶ್ರೀಲಂಕಾದ ಕೊಲಂಬೋಗೆ ಹೋಗುವಾಗ ವಿಜ್ಞಾನಾನಂದರು ಮಾರ್ಗ ಮಧ್ಯದ ಮದರಾಸಿನ ರಾಮಕೃಷ್ಣ ಮಠದಲ್ಲಿ ಕೆಲವು ದಿನಗಳು ತಂಗಿದ್ದರು. ಕರೆಕ್ಟ್. ಐದನೇ ಪ್ರಶ್ನೆ. ಶ್ರೀರಾಮಕೃಷ್ಣರು ಅಹಂಕಾರವನ್ನು ಯಾವುದಕ್ಕೆ ಹೋಲಿಸುತ್ತಿದ್ದರು? ಉತ್ತಮ್. ಶ್ರೀರಾಮಕೃಷ್ಣರು ಅಹಂಕಾರವನ್ನು ಒಂದು ಈರುಳ್ಳಿಗೆ ಹೋಲಿಸುತ್ತಿದ್ದರು. ಕರೆಕ್ಟ್. ಆರನೇ ಪ್ರಶ್ನೆ. ಒಮ್ಮೆ ಸ್ವಾಮಿ ವಿಜ್ಞಾನಂದರು ಒಬ್ಬ ಶಿಷ್ಯನಿಗೆ, ನೀನು ಯಾವಾಗಲಾದರೂ ಭೂತವನ್ನು ನೋಡಿರುವೆಯಾ ಎಂದು ಕೇಳಿ ನಂತರ ಏನೆಂದು ಹೇಳಿದ್ದರು? ಅನಿರುದ್ಧ್. ಒಮ್ಮೆ ವಿಜ್ಞಾನಾನಂದರು ಒಬ್ಬ ಶಿಷ್ಯನನ್ನು, ನೀನು ಯಾವಾಗಲಾದರೂ ಭೂತವನ್ನು ನೋಡಿರುವೆಯಾ ಎಂದು ಕೇಳಿದರು. ಅವನು ಇಲ್ಲವೆನ್ನಲು ಸ್ವಾಮಿಗಳು, ನಿನ್ನ ಶರೀರದಲ್ಲೇ 5 ಭೂತಗಳಿವೆ, ಹೆದರಬೇಡ, ರಾಮನಾಮವನ್ನು ಜಪಿಸು, ಎಲ್ಲ ಭೂತಗಳೂ ಓಡಿ ಹೋಗುತ್ತವೆ. ರಾಮನ ಹೆಸರು ಉಚ್ಚಾರಣೆಯಾಗುವಾಗ ಯಾವ ಭೂತಗಳೂ ಅಲ್ಲಿರಲು ಸಾಧ್ಯವಿಲ್ಲ ಎಂದರು. ಕರೆಕ್ಟ್. ಏಳನೇ ಪ್ರಶ್ನೆ. ಅಲಹಾಬಾದಿನಲ್ಲಿ ವಿಜ್ಞಾನಾನಂದರು ತರುಣ ಸನ್ಯಾಸಿಯೊಬ್ಬನಿಗೆ ಕೃಷ್ಣನ ಕೊಳಲನ್ನು ಕೇಳುವ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಅವನಿಗೆ ಏನನ್ನು ತೋರಿಸಿದರು? ಭರತ್. ಅಲಹಾಬಾದಿನಲ್ಲಿ ವಿಜ್ಞಾನಾನಂದರು ತರುಣ ಸನ್ಯಾಸಿಯೊಬ್ಬನಿಗೆ, ನೀನು
ಕೃಷ್ಣನ ಕೊಳಲನ್ನು ಕೇಳು ಕೇಳುವ ಹಾಗೆ ಮಾಡುತ್ತೇನೆ ಎಂದರು. ಮಧ್ಯಾಹ್ನದ ಹೊತ್ತಿಗೆ ಅವರು ಕುತೂಹಲದಿಂದ ಆ ಸನ್ಯಾಸಿಯನ್ನು ಹೊರಗಡೆ ಕರೆದೊಯ್ದು ರಸ್ತೆಯನ್ನು ಮಟ್ಟ ಮಾಡುತ್ತಿದ್ದ ಒಂದು ಆವಿ ಎಂಜಿನ್ನಿನ ರೋಲರ್ನನ್ನು ತೋರಿಸಿದರು. ಕರೆಕ್ಟ್. 8ನೇ ಪ್ರಶ್ನೆ. ಶಾಸ್ತ್ರವು ಏನೆಂದು ಹೇಳುತ್ತದೆ? ಲಕ್ಷಣ: ಸತ್ಯವನ್ನು ಹೇಳು, ಆದರೆ ಕ್ರೂರ ಸತ್ಯವನ್ನಲ್ಲ. ಆದರೆ ನೀನು ಒಬ್ಬನನ್ನು ಪ್ರೀತಿಸುವುದಾದಲ್ಲಿ ಕ್ರೂರ ಸತ್ಯವನ್ನಾದರೂ ಹೇಳಿಬಿಡು ಎನ್ನುತ್ತದೆ ಶಾಸ್ತ್ರ. 9ನೇ ಪ್ರಶ್ನೆ. ಒಮ್ಮೆ ತರುಣಿಯೊಬ್ಬಳು ಆಶ್ರಮಕ್ಕೆ ಬಂದು ವಿಜ್ಞಾನಾನಂದರಿಗೆ ನಮಗೆಲ್ಲ ನಿಮ್ಮ ಉಪದೇಶವೇನು ಎಂದು ಕೇಳಿದಾಗ ಸ್ವಾಮಿಗಳು ಏನೆಂದರು? ದಿಗಂತಣ್ಣ. ಒಮ್ಮೆ ಸೊಗಸುಗಾರ್ತಿಯಾದ ನವತರುಣಿಯೊಬ್ಬಳು ಆಶ್ರಮಕ್ಕೆ ಬಂದು ಇದ್ದಕ್ಕಿದ್ದಂತೆ ಸ್ವಾಮಿಗಳ ಮುಂದೆ ಬಂದು ಕುಳಿತಳು. ಅನಂತರ ಅವಳು ನಮಗೆಲ್ಲ ನಿಮ್ಮ ಉಪದೇಶವೇನು ಎಂದು ಪ್ರಶ್ನೆಯನ್ನೆಸೆದಳು. ಸ್ವಾಮಿಗಳು ತಮ್ಮ ಎಂದಿನ ರೀತಿಯಲ್ಲಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಹರಟೆ ಹೊಡೆಯಿರಿ ಮತ್ತು ಚೆನ್ನಾಗಿ ಜಗಳವಾಡಿ ಎಂದರು. ಕರೆಕ್ಟ್. 10ನೇ ಪ್ರಶ್ನೆ. ಎಂದು ಶ್ರೀರಾಮಕೃಷ್ಣ ದೇವಾಲಯದ ಸಮರ್ಪಣೆಗಾಗಿ ವಿಜ್ಞಾನಾನಂದರು ಬೇಲೂರು ಮಠಕ್ಕೆ ಹೋದರು. ಉತ್ತಮ್. 1938ರ ಜನವರಿಯಲ್ಲಿ ಶ್ರೀರಾಮಕೃಷ್ಣ ದೇವಾಲಯದ ಸಮರ್ಪಣೆಗಾಗಿ ವಿಜ್ಞಾನಾನಂದರು ಬೇಲೂರು ಮಠಕ್ಕೆ ಹೋಗಿದ್ದರು. ಕರೆಕ್ಟ್. 11ನೇ ಪ್ರಶ್ನೆ. ಸ್ವಾಮಿ ವಿಜ್ಞಾನಾನಂದರ ಬಳಿ ಅಷ್ಟೊಂದು ಜನ ಮುತ್ತಲು ಅವರ ಸೇವಕನು ಹೇಳಿದ ಕಾರಣವೇನು? ಅನಿರುದ್ಧ್. ಅಲಹಾಬಾದ್ ಒಳ್ಳೆಯ ಸ್ಥಳ. ಅಲ್ಲಿ ನನಗೆ ಸಾಕಷ್ಟು ಏಕಾಂತ ದೊರೆಯುತ್ತದೆ. ಅಷ್ಟೊಂದು ಜನರು ಬರುವುದಿಲ್ಲ. ಆದರೆ ಬೇಲೂರು ಮಠದಲ್ಲಿ ನನ್ನ ಸುತ್ತ ಯಾವಾಗಲೂ ಜನಜಂಗುಳಿ ಉಸಿರು ಕಟ್ಟುವಷ್ಟು ಜನರೇಕೆ ನನ್ನನ್ನು ನೋಡಲು ಬರುತ್ತಾರೆ? ನಾನೇನು ರೂಪವಂತನಲ್ಲ, ಒಳ್ಳೆಯ ಗುಣಗಳೂ ನನಗಿಲ್ಲ. ಆದರೂ ಜನರು ನನ್ನನ್ನು ಮುತ್ತುತ್ತಾರೆ. ಮ್ಯೂಟ್ ಆಗಿದೆ ಲಕ್ಷಣ್. ಮ್ಯೂಟ್ ಆಗಿದೆ. ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಅಲ್ಲಿ ಸೇವಕರು, ಮಹಾರಾಜ್, ನೀವು ಶ್ರೀರಾಮಕೃಷ್ಣರ ಮಗ ಹಾಗೂ ಅವರ ಪ್ರತಿನಿಧಿ. ನಿಮ್ಮನ್ನು ನೋಡಿ ಭಕ್ತರು ಶಾಂತಿಯನ್ನು ಪಡೆಯುತ್ತಾರೆ ಎಂದರು. 12ನೇ ಪ್ರಶ್ನೆ. ಒಂದು ಸಲ ಸ್ವಾಮಿ ವಿಜ್ಞಾನಾನಂದರು ವರಾಂಡದಲ್ಲಿ ಕುಳಿತಿದ್ದಾಗ ಇಬ್ಬರು ಭಕ್ತರು ಯಾವ ಚರ್ಚೆಯನ್ನು ಮಾಡುತ್ತಿದ್ದರು? ಭರತ. ಒಂದು ಸಲ ಅವರು ಬೇಲೂರು ಮಠದ ಮಹಡಿಯ ಮೇಲಣ ಪೂರ್ವದ ವರಂಡದಲ್ಲಿ
ಕುಳಿತಿದ್ದರು. ಇಬ್ಬರು ಭಕ್ತರು ಚರ್ಚೆ ಮಾಡುತ್ತಿದ್ದರು. ಯಾವುದು ಹೆಚ್ಚು ಪುರುಷ ಪುರುಷ ಪ್ರಯತ್ನವೋ ಭಗವತ್ ಕೃಪೆಯೋ? ಅವರು ಸ್ವಾಮಿಗಳನ್ನೇ ಕೇಳಿದರು. ಯಾವುದು ಹೆಚ್ಚು ಎಂದು ಅವರು ಪ್ರಶ್ನೆ ಉತ್ತರ ಕೊಡದೆ ಸ್ವಾಮಿಗಳು ಅಲ್ಲಿಂದ ಮೂರನೆಯ ಒಬ್ಬ ಭಕ್ತನಿಗೆ ಏನಾದರೂ ಹೇಳಿ ಎಂದರು. ಕರೆಕ್ಟ್. 13ನೇ ಪ್ರಶ್ನೆ. ಒಮ್ಮೆ ಇಬ್ಬರು 13ನೇ ಪ್ರಶ್ನೆ. ಒಮ್ಮೆ ಇಬ್ಬರು ಭಕ್ತರು ಚರ್ಚೆ ಮಾಡುತ್ತಾ ಯಾವ ತೀರ್ಮಾನಕ್ಕೂ ಬರಲು ಆಗದಿದ್ದಾಗ ಸ್ವಾಮಿ ವಿಜ್ಞಾನಂದರು ಏನೆಂದು ಹೇಳಿದರು? ಲಕ್ಷಣ. ಭಕ್ತಿಯು ಭಕ್ತನಿಗೆ ಶ್ರೇಷ್ಠ, ಜ್ಞಾನವು ಜ್ಞಾನಿಗೆ ಶ್ರೇಷ್ಠ. ಪ್ರಾರಂಭಿಕ ಹಂತದಲ್ಲಿ ಮುಮುಕ್ಷವು ವ್ಯತ್ಯಾಸವನ್ನು ಕಾಣುತ್ತಾನೆ, ಆದರೆ ಪರಿಪೂರ್ಣತೆಯನ್ನು ಪಡೆದ ಮೇಲೆ ಅವನಿಗೆ ಭಕ್ತಿಯು ಜ್ಞಾನವು ಒಂದೇ ಎಂಬುದು ಸಾಕ್ಷಾತ್ತಾಗಿ ಗೊತ್ತಾಗುತ್ತದೆ ಎಂದರು. 14ನೇ ಪ್ರಶ್ನೆ. ಒಮ್ಮೆ ಒಬ್ಬ ತರುಣ ಸನ್ಯಾಸಿ ಉಪನ್ಯಾಸ ಕೊಡಬೇಕೆಂದು ಇರಾದೆಯನ್ನು ವ್ಯಕ್ತಪಡಿಸಿದ. ನಂತರ ಅಲ್ಲಿ ಏನು ನಡೆಯಿತು? ಉತ್ತಮ್. ಬ್ರಹ್ಮಾನಂದರು ವರಾಂಡದಲ್ಲಿ ಸಭೆ ಕರೆದು ಎಲ್ಲ ಸನ್ಯಾಸಿಗಳಿಗೂ ಬರಬೇಕೆಂದು ಹೇಳಿ ಕಳಿಸಿದರು. ಮಾತುಗಾರನು ಭರ್ಜರಿಯಾಗಿ ಉಡುಪು ಧರಿಸಿ ಒಳ್ಳೆಯದೊಂದು ರುಮಾಲನ್ನು ಕಟ್ಟಿಬಿಟ್ಟಿದ್ದನು. ಆಗ ಬ್ರಹ್ಮಾನಂದರು ಘೋಷಿಸಿದರು. ಸ್ವಾಮಿ ವಿಜ್ಞಾನಾನಂದರು ಪೀಠವನ್ನಲಂಕರಿಸಿ ಸಭಾಧ್ಯಕ್ಷತೆಯನ್ನು ವಹಿಸಬೇಕೆಂಬ ಪ್ರಸ್ತಾವನೆಯನ್ನು ಇಡುತ್ತಿದ್ದೇನೆ. ತಕ್ಷಣ ವಿಜ್ಞಾನಾನಂದರು ಮೇಲಕ್ಕೆದ್ದು ಘೋಷಿಸಿದರು, ನಾನೀಗ ಸಭೆಯನ್ನು ಬರಖಾಸ್ತು ಮಾಡುತ್ತಿದ್ದೇನೆ. ಎಲ್ಲರೂ ನಕ್ಕರು. ಸಭೆ ಕೊನೆಗೊಂಡಿತು. 15ನೇ ಪ್ರಶ್ನೆ. ಬ್ರಹ್ಮಜ್ಞಾನಿಗಳ ಮನಸ್ಸು ಸದಾ ಎಲ್ಲಿ ಇರುತ್ತದೆ? ಅನಿರುದ್ಧ್. ಬ್ರಹ್ಮಜ್ಞಾನಿಗಳ ಮನಸ್ಸು ಯಾವಾಗಲೂ ಔನ್ನತ್ಯದ ಪರಾಕಾಷ್ಠೆಯಲ್ಲಿರುತ್ತದೆ. ಕರೆಕ್ಟ್. 16ನೇ ಪ್ರಶ್ನೆ. ಶಿವಾನಂದರು ವಿಜ್ಞಾನಂದರಿಗೆ ಯಾವ ಉಡುಗೊರೆಯನ್ನು ಕೊಟ್ಟರು? ದಿಗಂತ್. ಶಿವಾನಂದರು ವಿಜ್ಞಾನಾನಂದರಿಗೆ ಒಳ್ಳೆಯ ಪೆನ್ ಹಾಗೂ ಒಂದು ಫ್ಲಾಶ್ ಲೈಟ್ ಉಡುಗೊರೆಯಾಗಿ ಕೊಟ್ಟರು. ಕರೆಕ್ಟ್. 16ನೇ ಪ್ರಶ್ನೆ. ರಂಗೂನ್ನಲ್ಲಿದ್ದಾಗ ಸ್ವಾಮಿಗಳು ಏನನ್ನು ಕೊಂಡುಕೊಂಡರು? ಲಕ್ಷಣ್. ರಂಗೂನ್ನಲ್ಲಿದ್ದಾಗ ಅವರು ಒಂದು ದಂತದ ಕಪ್ ಸಾಸರ್ ಕೊಂಡಿದ್ದರು. ಕರೆಕ್ಟ್. 18ನೇ ಪ್ರಶ್ನೆ. ವಿಜ್ಞಾನಾನಂದರು ಪ್ರಯಾಣ ಮಾಡುವಾಗಲೆಲ್ಲ ತಮ್ಮೊಂದಿಗೆ ಏನನ್ನು ಇಟ್ಟುಕೊಳ್ಳುತ್ತಿದ್ದರು? ಉತ್ತಮ್. ತಾವು ಪ್ರಯಾಣ ಮಾಡುವಾಗಲೆಲ್ಲ ತಮ್ಮೊಂದಿಗೆ ಟೀ ಸೆಟ್ಗಳ ಹಾಗೂ ಒಂದು ಪ್ಲಾಸ್ಟಿಯನ್ನು ಒಂದು ಸೂಟ್ ಕೇಸಿನಲ್ಲಿಟ್ಟುಕೊಂಡು ಒಯ್ಯುತ್ತಿದ್ದರು. ಕರೆಕ್ಟ್.
19ನೇ ಪ್ರಶ್ನೆ. ಒಮ್ಮೆ ವಿಜ್ಞಾನಂದರು ಬೇಲೂರು ಮಠಕ್ಕೆ ಹೋದಾಗ ಯಾವ ಸುದ್ದಿಯನ್ನು ಕೇಳಿದರು? ಅನಿರುದ್ಧ್. ಅಲಹಾಬಾದಿನಲ್ಲಿ ಬೇಸಿಗೆ ಬಹು ಸೆಕೆ. ಅದರಿಂದಾಗಿ ವಿಜ್ಞಾನಾನಂದರಿಗೆ 3 ಹಾಸಿಗೆಗಳಿದ್ದವು. ಒಂದು ಅಂಗಳದಲ್ಲಿ, ಒಂದು ವರಾಂಡದಲ್ಲಿ, ಇನ್ನೊಂದು ತಮ್ಮ ಕೊಠಡಿಯಲ್ಲಿ. ಅದು ನೀನು 20th ಕ್ವಶನ್ದು ಆನ್ಸರ್ ಹೇಳಿದೆ. ಈಗ 19th ರಿಪೀಟ್ ಮಾಡ್ತೀನಿ. 20th ಕರೆಕ್ಟ್. 19ನೇ ಪ್ರಶ್ನೆ. ಒಮ್ಮೆ ವಿಜ್ಞಾನಂದರು ಬೇಲೂರು ಮಠಕ್ಕೆ ಹೋದಾಗ ಯಾವ ಸುದ್ದಿಯನ್ನು ಕೇಳಿದರು? ಭರತ್. ಒಮ್ಮೆ ವಿಜ್ಞಾನಾನಂದರು ಬೇಲೂರು ಮಠಕ್ಕೆ ಹೋದಾಗ ಸ್ವಾಮಿ ಶುದ್ಧಾನಂದರು ವಿಮಾನದಲ್ಲಿ ಏರಿದ್ದರೆಂದು ಕೇಳಿದರು. ಕರೆಕ್ಟ್. ಆಯ್ತಲ್ಲ ಕ್ವಶನ್ಸ್? ಹಾ ಓಕೆ, ವ್ಯೂ ಶೇರ್ ಮಾಡ್ಬೋದು. ಇಲ್ಲಿ ಒಂದು ಕಡೆ ಇಬ್ಬರು ಗೆಳೆಯರಿರ್ತಾರೆ. ಅವರಿಬ್ಬರ ಮಧ್ಯ ಒಂದು ವಾದ ನಡೆಯುತ್ತೆ. ಒಬ್ಬ ಹೇಳುತ್ತಾನೆ ಜ್ಞಾನವೂ ಶ್ರೇಷ್ಠ, ಇನ್ನೊಬ್ಬ ಹೇಳುತ್ತಾನೆ ಭಕ್ತಿಯು ಶ್ರೇಷ್ಠ. ಆಗ ಇವರಿಬ್ಬರಿಗೆ ಏನು ಆನ್ಸರ್ ಎಂದು ಯಾವುದು ಹೆಚ್ಚು ಎಂದು ಗೊತ್ತಾಗುತ್ತಿಲ್ಲ. ಆಗ ಅವರು ವಿಜ್ಞಾನಾನಂದರ ಬಳಿ ಹೋಗುತ್ತಾರೆ. ಆಗ ವಿಜ್ಞಾನಾನಂದರು ಭಕ್ತಿಯು ಭಕ್ತನಿಗೆ ಶ್ರೇಷ್ಠ, ಜ್ಞಾನವು ಜ್ಞಾನಿಗೆ ಶ್ರೇಷ್ಠ. ಅವರಿಗೆ ಮೊದಲಿಗೆ ವ್ಯತ್ಯಾಸವು ಗೊತ್ತಾಗುತ್ತಿರಲಿಲ್ಲ. ಆಗ ಸ್ವಾಮಿಗಳು ಹೇಳುತ್ತಾರೆ, ನೀವು 2 ಮಾರ್ಗ ಎಂದರೆ ಜ್ಞಾನದ ಮಾರ್ಗ ಹಾಗೂ ಭಕ್ತಿ ಮಾರ್ಗದಲ್ಲಿ ನಡೆದಾಗ ನಿಮಗೆ ಗೊತ್ತಾಗುತ್ತದೆ ಅದು ಎರಡೂ ಒಂದೇ ಎಂದು. ಆಗ ನಿಮಗೆ ಒಂದು ಮೋಕ್ಷದಾರಿ ಸಿಗುತ್ತದೆ ಎಂದು ಸ್ವಾಮಿಗಳು ಹೇಳುತ್ತಾರೆ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಲಕ್ಷಣ್, ತುಂಬ ಚೆನ್ನಾಗಿ ಕ್ವಶನ್ಸ್ ಪ್ರಿಪೇರ್ ಮಾಡಿದ್ದೀರಾ. ಲೋಚನ್ಗೆ ಧನ್ಯವಾದಗಳು. ಹಾಗೆ ಕ್ವಶನ್ಸ್ ತುಂಬ ಸುಲಲಿತವಾಗಿ ಕೇಳಿದ್ದೀಯಾ. ಮಕ್ಕಳು ಎಲ್ಲ ಅಷ್ಟೇ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಹೌದು, ನೀನು ಹೇಳ್ದಾಗೆ ಇಲ್ಲೊಂದೆರಡು ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ವಿಜ್ಞಾನಾನಂದರು ಒಂದು ಕತೆ ಹೇಳು ಅಂತ ಕೇಳಿದ್ರೆ, ಕತೆ ಹೇಳಿ ಅಂತ ಒಬ್ಬ ಶಿಷ್ಯ ಕೇಳ್ತಾನೆ. ಆವಾಗ ಹೇಳ್ತಾರೆ, ಒಂದು ಯಕ್ಷಿಣಿ ಕತೆ ನಿಂಗೆ ಗೊತ್ತಾ? ಅದೇನು ಅಂತಂದರೆ, ನಿನಗೆ ಇದು ಲೋಕವೆಲ್ಲ ಒಂದು ಭ್ರಮೆ ಅಂತ ನೀನು ಯೋಚಿಸೋಕ್ಕೆ ಸಾಧ್ಯ ಆದರೆ ನೀನು ತುಂಬ ಸುಖವಾಗಿರ್ತೀಯ. ಅದೇ ಇದು ಸತ್ಯ, ಇದೇ ರಿಯಾಲಿಟಿ ಅಂತ ಅಂದ್ಕೊಂಡ್ರೆ ಎಲ್ಲ ಕಷ್ಟಗಳು ಹುಟ್ಟುತ್ತೆ ಅನ್ನೋದನ್ನು ಒಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಸರ್, ಪಾಯಿಂಟ್ ಸರಿಯಾಗಿದೆ. ಅದೇ ಮುಂದುವರಿಸ್ತಾ ಒಂದು ಪಾಯಿಂಟ್ ಹೇಳ್ತಾರೆ ಅಲ್ಲಿ. ಅದೇ ಗ್ರೀಕ್ ತತ್ವಜ್ಞಾನ ಕಥೆನ ಅವ್ರು ಹೇಳ್ತಾರೆ. ಅವ್ರದ್ದು ಡಯೋಜನಿಸ್, ಅದರಲ್ಲಿ ತುಂಬಾ ಚೆನ್ನಾಗಿದೆ. ಅವರು ತತ್ವಜ್ಞಾನಿ ಇದನ್ನ ಪ್ರತಿಪಾದಿಸೋದೇನಪ್ಪ ಅಂತಂದ್ರೆ, ಈ ಒಂದು ಪ್ರಪಂಚ ಒಂದು ಕನಸು ಅಂತ. ಇಲ್ಲಿ ಒಂದ್ಸತಿ ಇದನ್ನ ಬಂದಾಗ ಜನಕ ಮಹಾರಾಜಂದು ವಿಚಾರದಲ್ಲಿ ಅದು ಬರುತ್ತೆ. ಅವನು ರಾಜಋಷಿ ಆಗಿರ್ತಾನೆ. ಅವನು ಅದೇ ಒಂದು ಕನ್ಸು ಕಂಡಿರ್ತಾನೆ. ಆ ಕನಸಲ್ಲಿ ಅದೇ ಒಬ್ಬ ರಾಜ ಆಗಿದ್ದು, ಮಕ್ಕಳೆಲ್ಲ ಹೋಗಿದ್ದು, ಈ ತರ ಎಲ್ಲ ಒಂದು ಕನ್ಸು ಕಂಡಿರ್ತಾನೆ. ಹಾಗೆ ಎದ್ದ ಮೇಲೆ ನೋಡ್ತಾನೆ. ಆವಾಗ ಅವನಿಗೆ ಡೌಟ್ ಬರುತ್ತೆ, ಯಾವ್ದು ನಿಜ,
ಈಗ ನಾನು ಕನ್ಸಲ್ಲಿ ಕಂಡಿದ್ದು ನಿಜಾನೋ, ಇವಾಗ ನಾನು ಇರೋದು ನಿಜಾನೋ? ಅಂದ್ರೆ ಆ ಯಾವ ಮಟ್ಟಕ್ಕೆ ಆ ತತ್ವಜ್ಞಾನಿ ಪ್ರಪಂಚದಲ್ಲಿ ತಾನು ಇರೋದು ಒಂದು ಕನಸು ಅಂತ ಭಾವಿಸಿದ್ದ. ಅದಕ್ಕೆ ಅವರು ಹೇಳ್ತಾರೆ, ಒಂದು ದಿನ ಅವರು ಯುವ ವಿದ್ಯಾರ್ಥಿಗಳು ಅವನನ್ನ ಕಾಲನ್ನು ಕಟ್ಟಿ ರಸ್ತೆಯಲ್ಲಿ ದರ್ದರ ಅಂತ ಹೇಳ್ಕೊಂಡು ಹೋಗ್ತಾರೆ, ಮೈಯೆಲ್ಲ ತಚ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವರು ಯಾವಾಗ್ಲೂ ಈ ಪ್ರಪಂಚ ಕನಸು ಕನಸು ಅಂತಿರ್ತಾರೆ, ಅದಕ್ಕೆ ಅವರು ಅದನ್ನ ಮಾಡಿರ್ತಾರೆ ಕೆಲಸ. ಆಗ್ಲೂ ಕೂಡ ಇವಾಗ್ಲೂ ನೀವು ಈ ಪ್ರಪಂಚ ಒಂದು ಕನಸು ಅಂತ ಅನ್ಕೊಂತೀರಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಹೌದೌದು ಇವೆಲ್ಲ ನಾನು ಅನ್ಕೊಂತೀನಿ, ಆದ್ರೆ ಸ್ವಲ್ಪ ನೋವಿನ ಕನಸು ಅಂತ. ಅಂದ್ರೆ ಕೇವಲ ಅವ್ರದ್ದು ಇನ್ನು ಯಾವ ಮನಸ್ಥಿತಿನಲ್ಲಿ ಇರ್ತಾರೆ ಅಲ್ವಾ. ಇದು ಈ ಪ್ರಪಂಚದಲ್ಲಿ ನಾವು ಇದನ್ನ ಈ ಪಾಯಿಂಟ್ ತಗೊಂಡಾಗ ನಾವು ಅದೇ ಅನ್ಕೋಬೇಕಾಗುತ್ತೆ, ಏನೇ ನಡೀತಾ ಇದ್ರು ಅದೊಂದು ಕನಸು ಅಂತ ನಾವು ಭಾವಿಸಿದ್ರೆ, ಪ್ರಪಂಚದಲ್ಲಿ ನಡೆಯೋದೆಲ್ಲ ಒಂದು ಕನಸು ಅಂತ ಭಾವಿಸಿದ್ರೆ ನಾವು ಅದನ್ನ ನಾವು ನಿಜ ಅಂತ ತಿಳ್ಕೊಳ್ದೆ. ನೋಡಿ, ಈಗ ತುಂಬಾ ಏನೋ ಒಂದು ಸಂತೋಷ ಆಗತ್ತೆ, ಯಾರೋ ತುಂಬಾ ನಮ್ಮನ್ನು ಹೊಗಳು ಬಿಟ್ರು, ಅದ್ ಮಾಡಿದ್ರು, ನೀವು ಹಂಗೆ ಹೀಗೆ ಅಂತ ಹೇಳಿದಾಗ ಫುಲ್ ಖುಷಿಯಾಗಿ ಉಬ್ಬು ಬಿಡ್ತೀವಿ. ಅದೇ ಇನ್ನೊಂದು ಯಾವುದೋ ಒಂದು ಇದೆ, ಅದೇ ಕೇಸಲ್ಲಿ ಇನ್ನೊಂದು ತೆಗಳಕ್ ಶುರು ಮಾಡ್ಬಿಟ್ರೆ ನಾವು ಕುಗ್ಬಿಡ್ತೀವಿ. ಅದನ್ನೇ ಇಲ್ಲಿ ಅವ್ರು ಹೇಳ್ತಾ ಇರೋದು. ಈಗ ನೀನು ಈ ಪ್ರಪಂಚ ಒಂದು ಕನಸು, ಭಗವಂತನೊಬ್ಬನೇ ಸತ್ಯ, ಇಲ್ಲೇ ನಡೆಯೋದೆಲ್ಲಾನು ಶ್ರೀರಾಮಕೃಷ್ಣನಿಗೆ ಭಗವಂತನೊಬ್ಬನೇ ಸತ್ಯ, ಅವನನ್ನು ಕಾಣೋದೇ ಜೀವನದ ಗುರಿ ಅಂತ ಹೇಳುವಾಗೆ, ನಾವು ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಯಾವಾಗ ಅದೊಂದು ಕನಸು ಅಂತ ಅಂದ್ಕೊಂತಾ ಇರ್ತೀವೋ ಅವಾಗ ನಾವು ಇದು ಸತ್ಯ ಅಲ್ಲ, ಇದೊಂದು ಕನಸಿದು, ಪ್ರಪಂಚದಲ್ಲಿ ನಡೀತಾರಲ್ಲ ಕನಸು ಅಂತ ಭಾವಿಸಿದಾಗ ಸುಖವಾಗಿರ್ತೀಯ ಅಂತ ಅಲ್ಲಿ ಒಂದು ವಿಜ್ಞಾನಂದರು ಹೇಳೋಗೆ. ನಿಜವಾಗ್ಲೂ ಇದನ್ನ ಎಷ್ಟು ಆಲೋಚನೆ ಮಾಡ್ಬೋದು, ಎಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡ್ಬೋದು ಅಂತಂದ್ರೆ, ಸುಮ್ಮನೆ ಕೂತ್ಕೊಂಡು ನಾವು ಚಿಂತನೆ ಮಾಡಿದಾಗ ಇದೆಲ್ಲ ಯಾವಾಗ ಇದೆಲ್ಲ ಆಗತ್ತೆ ಅಂದ್ರೆ, ಇಡೀ ಒಂದು ನಾವು ಒಂದು ದಿನದ ಒಂದು ಅವಲೋಕನ ಮಾಡಿದಾಗ, ನಾವು ಪ್ರತಿದಿನ ಏನ್ ಮಾಡ್ಬೇಕು ಅಂದ್ರೆ ರಾತ್ರಿ ಒಂದು 5 ನಿಮಿಷ ಕೂತ್ಕೊಂಡು ಸುಮ್ಮನೆ ಆವತ್ತಿನ ಇಡೀ ದಿನ ನಾವು ಅವಲೋಕನ ಮಾಡಿದಾಗ ನಾವು ಎಷ್ಟು ಈ ಪ್ರಪಂಚನ ಸತ್ಯ ಅನ್ಕೊಂಡು ಎಷ್ಟು ಅವಸ್ಥೆ ಪಡ್ತಾ ಇದೀವಿ. ನಾವು ಸತ್ಯ ಅನ್ಕೊಂಡಿರ್ತೀವಿ ಇದೆಲ್ಲ ಅಂತ, ಆಮೇಲೆ ಇದು ಆಗ್ತಿಲ್ಲ, ಅದಾಗ್ತಿದೆ, ಇವಾಗ ಇದನ್ನ ಆಗತ್ತೆ ಅಂದಾಗ ಅದು ಆಗೋದಿಲ್ಲ, ಇದೇನೋ ಆಗೋದಿಲ್ಲ ಅನ್ನೋದು ಆಗತ್ತೆ, ಈ ತರ ಎಲ್ಲ ಆಗ್ತಿರುತ್ತೆ, ನಮ್ಗೆ ಗೋಚರ ಆಗ್ತಿರುತ್ತೆ. ಅವಾಗ ನಾವು ಈ ಪ್ರಪಂಚ ಒಂದು ಕನಸು ಅಂತ ಅವಲೋಕನ ಮಾಡಿದಾಗ, ಎಷ್ಟು ನಾನು ಪ್ರಪಂಚ ನಂಬ್ಕೊಂಡಿದ್ದೀನಿ, ಇದನ್ನ ಸತ್ಯ ಅನ್ಕೊಂಡು ಭಾವಿಸ್ಕೊಳ್ತಾ ಇದ್ದೀನಿ, ಇದೊಂದು ಕನಸಿದು ಅಂತ ನಾವು ಜೀವಿಸ್ತಾ ಹೋದ್ರೆ ನಿಜವೂ ಯಾವ ತರದ್ದು ಒಂದು ಸಮಸ್ಯೆಗಳು ನಮ್ಗೆ ಸಮಸ್ಯೆ ಅನ್ಸಲ್ಲ, ಯಾವೊಂದು ಪ್ರಾಬ್ಲಮ್ ಅಂತಲೇ ಅನ್ಸೋದಿಲ್ಲ. ಅದನ್ನ ಇಲ್ಲಿ ವಿಜ್ಞಾನ ಅಂದ್ರು, ಅವ್ರ ಇಡೀ ಜೀವನದಲ್ಲಿ ಅವರು ಅದೇ ತರ ನಡ್ಕೊಂಡಿದ್ದಾರೆ. ಅವರು ಎಷ್ಟು ಅದೇ ಒಂದು ಎಲ್ಲವನ್ನೂ ಅವರು ಹಾಸ್ಯ ಪ್ರಜ್ಞೆಯಲ್ಲಿ ತಗೊಂತಿದ್ರು. ನಾವು ನಿಜವೂ ಹಾಸ್ಯ ಪ್ರಜ್ಞೆನಲ್ಲಿ ಇರ್ಬೇಕು. ಹಾಸ್ಯ ಪ್ರಜ್ಞೆ ಅಪಹಾಸ್ಯ ಮಾಡೋದು ಅಂತಲ್ಲ, ಆ ತರ ಒಂದು ಚಿಂತನೆಯಲ್ಲ ನಾವು ಮನಸ್ಸನ್ನ ಎಷ್ಟು ಶಾಂತವಾಗಿ ಇಟ್ಕೊಳಕ್ ಸಾಧ್ಯನೋ ಅಷ್ಟು ಶಾಂತವಾಗಿ ಇಟ್ಕೋಬಹುದು. ಈ ತರ ವಿಜ್ಞಾನದ ಒಂದು ಅದ್ಭುತವಾದಂತ ಒಂದು ಚಿಂತನೆ ನಮ್ಮನ್ನೆಲ್ಲಾನು ಹಾಗೆ ಮನಸ್ಸು ಶಾಂತವಾಗಿರ್ಲಿ ಮಾಡ್ಲಿ ಅಂತ ದಿವ್ಯತೆಯಲ್ಲಿ ಪ್ರಾರ್ಥನೆ ಮಾಡೋಣ. ಜಯರಾಮಕೃಷ್ಣ. ಧನ್ಯವಾದಗಳು ಸರ್. ಜೈಕಾರದೊಂದಿಗೆ ಇವತ್ತಿನ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತಿಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय.